ನಮಸ್ಕಾರ ಸ್ನೇಹಿತರೆ, ನಾನು ಶೋಭಾ. ಇವತ್ತಿನ ರೆಸಿಪಿ ಹಸಿ ಅವರೆಕಾಳನ್ನು ನಾನಿಲ್ಲಿ ಬಳಸಿ ಕರಿಮೀನು ಸಾಂಬಾರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಚಳಿಗೆ ಮಳೆಗೆ ಹಾಗೆ ಸಖತ್ತಾಗಿರುತ್ತೆ. ನೀವು ಒಂದು ಮುದ್ದೆ ಅಲ್ಲ 2 ಮುದ್ದೆ ಊಟ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಯಾಕೆ ಅಂತ ಅಂದರೆ ಕರಿಮೀನು ಸಾಂಬಾರು ಎಷ್ಟೋ ಜನ ತುಂಬಾ ಸ್ಮೆಲ್ಲು ಅನ್ನೋ ಕಾರಣಕ್ಕೆ ಮಾಡೋದೇ ಇಲ್ಲ, ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಅಂಥವರಿಗೆ ಒಂದು ಸ್ವಲ್ಪ ನಾನು ಸಿಂಪಲ್ಲಾಗಿ ಇದನ್ನು ಹೇಗೆ ನಾವು ಸ್ವಚ್ಛವಾಗಿ ಇದನ್ನು ತೊಳೆದು ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಸ್ವಲ್ಪ ಒಂಚೂರು ಲೆಂತಿಯಾಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ನಾನಿಲ್ಲಿ ಒಂದು 100 ಗ್ರಾಮು ಕರಿಮೀನನ್ನ ಇಲ್ಲಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಚೆನ್ನಾಗಿರೋ ಅಂಥದ್ದನ್ನು ತಗೊಳ್ಳಿ. ಹಾಗೆಯೇ ನೋಡಿ, ಇದನ್ನು ಹೇಗೆ ನಾವು ಕ್ಲೀನ್ ಮಾಡಬೇಕು ಅಂದರೆ ಈ ತಲೆ ಭಾಗ ಏನಿದೆ ಇದನ್ನು ಕಂಪ್ಲೀಟ್ ನಾವು ಇದನ್ನು ತೆಗಿಬೇಕು. ಏಕೆಂದರೆ ತಲೆನ ಎಷ್ಟೋ ಜನ ಬಳಸ್ತಾರೆ, ಬೇಡ ಖಂಡಿತವಾಗೂ. ಏಕೆಂದರೆ ಅದರಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಇರುತ್ತೆ, ಹಾಗಾಗಿ ಅಷ್ಟು ಒಳ್ಳೆಯದು ಅಲ್ಲ ಅದು. ಇದನ್ನು ತೆಗೆದು ನಾವು ಈ ರೀತಿಯಾಗಿ ನೋಡಿ, ಈ ಬಾಲ ಇದೆಯಲ್ವ ಇದನ್ನು ಸಹ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಮುರಿದುಬಿಟ್ಟು ನಾವು ಬಳಸೋದು ತುಂಬಾ ಒಳ್ಳೆಯದು. ಹಾಗೆಯೇ ಹೊಟ್ಟೆ ಕೆಡೋದಿಲ್ಲ, ಹಾಗೆ ಖಂಡಿತವಾಗ್ಲೂ ಮನೆಯೆಲ್ಲ ಕೆಟ್ಟು ವಾಸನೆ ಬರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನಿಲ್ಲಿ 100 ಗ್ರಾಮನ್ನು ಮಾತ್ರ ಬಳಸ್ತಾ ಇದ್ದೀನಿ. ನೀವಿಲ್ಲಿ ಕ್ವಾಂಟಿಟಿನ ಒಂದು 50 ಗ್ರಾಮ್ ಕೂಡ ಇಲ್ಲಿ ಬಳಸ್ಬೋದು, ಅಥವಾ ನೀವು 100 ಗ್ರಾಮ್ಗಿಂತ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಕರಿಮೀನು ಇಷ್ಟ ಇಲ್ಲದೇ ಇರೋರು ಖಂಡಿತ ಇದನ್ನು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ತಲೆ ಭಾಗ ಎಲ್ಲ ಕಂಪ್ಲೀಟ್ ಈ ಥರ ತೆಗೆದ್ಬಿಡಿ. ತುಂಬಾ ಸಿಂಪಲ್ಲು, ಅಂದರೆ ಜಾಸ್ತಿ ಹೊತ್ತು ಟೈಮು ತೊಗೊಳ್ಳೋದಿಲ್ಲ. ಹಾಗೆ ನೀವು ಆ ವಿಡಿಯೋ ನೋಡ್ತಾ ಇದ್ರೆ ಏನಪ್ಪ ತುಂಬ ಲೆಂತಿಯಾಗಿದೆ ಅಂತ ಅನಿಸ್ಬೋದು. ಬಟ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ವಲ್ಲ ಇದನ್ನು ಹೇಗೆ ಕ್ಲೀನ್ ಮಾಡಿ ಇದನ್ನು ಹೇಗೆ ಸಾಂಬಾರು ಮಾಡಬೇಕು ಅಂತ. ಸೊ ಅಂಥವರಿಗೆ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಕ್ಲೀನ್ ಮಾಡಿದ್ದಾಗಿದೆ. ಇವಾಗ ನಾನು ಒಂದು ಬೌಲಿಗೆ ಇವಾಗ ಹಾಕ್ಕೊಂಡಿದ್ದೀನಿ. ನೋಡಿ, ತಲೆಯೆಲ್ಲ ಇವಾಗ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಬಿಸಾಕ್ತೀನಿ. ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಅಂತ. ಇದಿಷ್ಟೇ ಅಲ್ಲ, ಇನ್ನೂ ಕೂಡ ಬಾಕಿ ಇದೆ. ಬನ್ನಿ ಇವಾಗ ಇದನ್ನು ನಾನು ಒಂದು ಪ್ಯಾನಿಗೆ ಇವಾಗ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾನು ಒಂದು 3-4 ನಿಮಿಷ ನಾನು ಇದನ್ನು ಹುರ್ಕೊಳ್ತೀನಿ. ಸ್ನೇಹಿತರೆ, ಅಂದರೆ ಬಿಸಿಲುಗಾಲ ಇದ್ದಾಗ ಬೇಸಿಗೆಗಾಲದಲ್ಲಿ ಕರಿಮೀನು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಈ ಒಂದು ಚಳಿಗೆ ಅಂದರೆ ಮಳೆಗೆ ಸ್ವಲ್ಪ ಮೆತ್ತಗಿರುತ್ತೆ. ಹಾಗಾಗಿ ನಾವು ಒಂದು 5-6 ನಿಮಿಷ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಹಾಗೆ ಉರಿಯೋದು ಕೂಡ ಇಲ್ಲಿ ತುಂಬಾ ಮುಖ್ಯ. ನೋಡ್ತಾ ಇರ್ಬೋದು, ತುಂಬಾ ಹೊಗೆ ಮಾಡ್ಕೋಬಾರ್ದು. ಹಾಗೆಯೇ ಇದನ್ನು ಲೋ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಅಷ್ಟೇ ನೋಡಿ ಇಷ್ಟು ಫ್ರೈ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಷ್ಟೇ, ತುಂಬ ಜಾಸ್ತಿನೂ ಫ್ರೈ ಮಾಡ್ಕೋಬೇಡಿ. ಇವಾಗ ಇದನ್ನು ಹುರಿದಿದ್ದಾಗಿದೆ. ಇದನ್ನು ನೋಡಿ ತಣ್ಣೀರಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಪೂರ್ತಿಯಾಗಿ ಪೌಡರ್ನೆಲ್ಲ ಸಮೇತ ಹಾಕ್ಕೊಳಕ್ಕೆ ಹೋಗಬೇಡಿ, ಅದು ವೇಸ್ಟ್ ಅದು. ಇವಾಗ ನೋಡಿ, ನಾನು ಇದನ್ನು ಏನು ನೆನೆಸ್ತಾ ಇಲ್ಲ, ಯಾಕಂದರೆ ನಾವು ಹುರಿದಿರೋದ್ರಿಂದ ತಕ್ಷಣಕ್ಕೆ ನಾವು ನೀರಿಗೆ ಹಾಕೋದ್ರಿಂದ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಆಮೇಲೆ ನೀವು ನೆನೆಸ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಹಾಗೆ ನೋಡಿ, ನಾನು ಈ ಮೀನನ್ನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಈ ಮೇಲ್ಗಡೆ ಏನಿದೆ ಅಂದರೆ ಆ ಸಿಪ್ಪೆ, ಅದನ್ನು ಸ್ವಲ್ಪ ನೋಡಿ ಈ ಥರ ಉಜ್ಕೊಳ್ಳಿ. ಈ ಥರ ಸ್ನೇಹಿತರೆ, ತಲೆ ಭಾಗನ ಏನಕ್ಕೆ ನಾವು ಬಳಸಬಾರ್ದು ಅಂತ ಅಂದರೆ, ನಾವು ತಲೆನ ಬಳಸೋದ್ರಿಂದ ಕರಿಮೀನು ಸಾಂಬಾರು ನಾವು ಮಾಡಬೇಕಾದ್ರೆ ಸ್ವಲ್ಪ ಕರಿಮೀನು ತಿನ್ನಬೇಕಾದ್ರೆ ನಿಮಗೆ ಕಹಿ ಅಂತ ಅನಿಸ್ಬಿಡತ್ತೆ. ಹಾಗೆ ಒಳ್ಳೆಯದು ಅಲ್ಲ ಅದು. ನೋಡಿ, 2 ಕೈಯಿಂದ ನಾನು ಯಾವ ರೀತಿ ಉಜ್ಜಿ ತೊಳಿತಾ ಇದ್ದೀನಿ ಅಂತ ಅಂದ್ಬಿಟ್ಟು, ತುಂಬ ಸೂಕ್ಷ್ಮವಾಗಿ ನಾವು ಇದನ್ನು ತೊಳಿಬೇಕಾಗತ್ತೆ. ನೋಡಿ, ಇದನ್ನು ಇವಾಗ ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪಾತ್ರೆನೂ ಮಾಡ್ಕೊಳಕ್ಕೆ ಹೋಗಬೇಡಿ, ತೊಳೆದು ಅದನ್ನೇ ನೀವು ಇಲ್ಲಿ ಬಳಸಿ. ಯಾಕಂದರೆ ಕರಿಮೀನಾಗಿರೋದ್ರಿಂದ ತುಂಬ ಸ್ಮೆಲ್ ಇರುತ್ತೆ. ಹಾಗಾಗಿ ಬಟ್ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು 3 ಬಾರಿ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ತೊಳಿಬೇಕು ಅಂತ ಅಂದ್ಬಿಟ್ಟು. ಹಾಗೆ ಈ ರೀತಿ ನೀವು ಮಾಡಿಕೊಂಡು ನೀವು ಅಡುಗೆನ ಮಾಡಿ, ಅಂದರೆ ಸಾಂಬಾರು ಮಾಡಿ ಯಾವ ರೀತಿ ಬರುತ್ತೆ ಅಂತ ನಿಮಗೇನೆ ಆಶ್ಚರ್ಯ ಆಗುತ್ತೆ. ಮನೆಯೆಲ್ಲ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಹಾಗೆ ಕರಿಮೀನು ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಕ್ಲೀನಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸಲ ಉಜ್ಜಿ 1-2 ಸಲ ಉಜ್ಜಿ ತೊಳೆದ್ರೆ ಆಯಿತು. ನೆಕ್ಸ್ಟು ನೋಡಿ, ಈ ಥರ 1-2-3 ಸಲ ಜಾಲಿಸ್ಕೋಬೇಕು. ಹಾಗೆಯೇ ಹೊಟ್ಟೆ ಭಾಗ ಏನಿದೆ ಅದನ್ನು ಕೂಡ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕ್ಲೀನಾಗಿ ಮಾಡ್ಕೋಬೇಕಾಗತ್ತೆ.
ನಾನಿಲ್ಲಿ ಒಂದು 4 ಬಾರಿ ನಾನಿಲ್ಲಿ ತೊಳೆದಿದ್ದೀನಿ. ಹಾಗೆ ಹೊಟ್ಟೆ ಭಾಗ ಕೂಡ ಎಷ್ಟಾಗುತ್ತೆ ಅಷ್ಟು, ಸ್ವಲ್ಪ ಕಪ್ ಇರುತ್ತಲ್ವ, ಅದೆಲ್ಲ ಕರುಳು, ಅದೆಲ್ಲ ಒಳ್ಳೆಯದಲ್ಲ, ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಕೂಡ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿದ್ದಾಗಿದೆ ಸ್ನೇಹಿತರೆ. ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫೈನಲ್. ಇದು ನೋಡಿ, ಇದು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟು ಸ್ವಚ್ಛವಾಗಿ ತೊಳೆದಿದ್ದೀನಿ ಅಂತ ಅಂದ್ಬಿಟ್ಟು. ಈ ಥರ ಬೆಳ್ಳಗೆ ತೊಳಿಬೇಕಾಗತ್ತೆ. ಬನ್ನಿ ಇವಾಗ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡೋಣ. ತುಂಬಾ ಸಿಂಪಲ್ ಮಸಾಲೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದೊಡ್ಡ ಗಾತ್ರದ 1 ಈರುಳ್ಳಿ, ಹಾಗೆ ನಾನಿಲ್ಲಿ ಕೊಬ್ಬರಿನ ಬಳಸ್ತಾ ಇದ್ದೀನಿ ಸ್ವಲ್ಪ. ನೀವು ಬೇಕಾದರೆ ತೆಂಗಿನಕಾಯಿ ಕೂಡ ಬಳಸ್ಬೋದು. ಹಾಗೆ ನೋಡಿ, ಒಂದು 10 ಎಸಳು ಬೆಳ್ಳುಳ್ಳಿ, 2 ನಾಟಿ ಟೊಮೊಟೊ ಮೀಡಿಯಮ್ ಸೈಜು. ಇವಾಗ ನಾನು ಜಾರಿಗೆ ನೋಡಿ ಫಸ್ಟು ನಾನು ಕೊಬ್ಬರಿ ಹಾಕಿದ್ದೀನಿ. ಇದನ್ನು ಫಸ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಇದು ಬಂದು ನಾವು ನಾನ್ ವೆಜ್ಜಿಗೆ ನಾವು ಬಳಸುವಂತಹ ಪುಡಿ, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಪುಡಿ ಬದಲಾಗಿ ಧನಿಯಾ ಪುಡಿ ಹಾಗೆಯೇ ಖಾರದ ಪುಡಿ ಕೂಡ ಇಲ್ಲಿ ಸಮಭಾಗವಾಗಿ ನೀವು ಇಲ್ಲಿ ಹಾಕ್ಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆಯೇ ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಕೂಡ 1-2 ಬಾರಿ ತೊಳ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಕಲ್ಲು ಮಣ್ಣಿರುತ್ತೆ, ಹಾಗಾಗಿ ಅದನ್ನು ಕೂಡ ಇವಾಗ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ನುಣ್ಣಗೆ ನೀವು ರುಬ್ಕೋಬೇಕಾಗತ್ತೆ, ಆವಾಗ ಸಾಂಬಾರು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ದಪ್ಪ ಇರುವಂತಹ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನ ಎಣ್ಣೆನ ಹಾಕಿದ್ದೀನಿ, 1-2 ಟೇಬಲ್ ಸ್ಪೂನು, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಹಾಗೆಯೇ ಕರಿಬೇವಿನ ಎಲೆ, ಹಾಗೆಯೇ ನಾನಿಲ್ಲಿ ಮುಖ್ಯವಾಗಿ 1 ಕಪ್ಪಷ್ಟು ಹಸಿ ಅವರೆಕಾಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಈ ಹಸಿ ಅವರೆಕಾಯಿ ಇಲ್ಲ ನಿಮ್ಮ ಹತ್ರ ಅಂತ ಅಂದರೆ ನೀವು ಬೇಕಾದರೆ ಒಣಕಾಳನ್ನ ಹುರಿದ್ಬಿಟ್ಟು ಬೇಯಿಸ್ಬಿಟ್ಟು ನೀವು ಮಾಡ್ಕೊಳ್ಬೋದು. ಈಗ ನೋಡಿ, ನಾನು 1 ಕಪ್ಪು ಹಸಿ ಅವರೆಕಾಳನ್ನು ಹಾಕಿ ಇದನ್ನು 1 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ದೊಡ್ಡ ಗಾತ್ರದ್ದು ನಾನಿಲ್ಲಿ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಿಳಿ ಬದನೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬದನೆಕಾಯಿ ಬಳಸಿಲ್ಲ. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಾಂಬಾರು, ಮನೆ ಕೂಡ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಹಾಗೆ ಈ ಒಂದು ಸಿಂಪಲ್ ಮಸಾಲೆನ ಬಳಸಿ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹೆಚ್ಚಾಗೆ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ, ತುಂಬ ಜಾಸ್ತಿ ಅಲ್ಲ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಕಾಳು, ಆಲೂಗೆಡ್ಡೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ನೀರಿನ ಪ್ರಮಾಣನ ಸ್ವಲ್ಪ ಹೆಚ್ಚಾಗಿ ಇಟ್ಕೊಳ್ಳಿ, ಆಮೇಲೆ ಇದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇದನ್ನು ಸುಮಾರು ಒಂದು 7-8 ನಿಮಿಷ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ಅವರೆಕಾಳು ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಹಾಗೆ ಇದು ಬೆಂದ ಮೇಲೆ ಇದು ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ, ಆ ನೀರಿನ ಪ್ರಮಾಣ ನಾನು ಎಷ್ಟು ಹಾಕಿದೆ, ಇವಾಗ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ಹುಳಿ ಹಾಕಿ ನಾವು ಮಾಡಿರೋದ್ರಿಂದ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸ್ನೇಹಿತರೆ. ನಾನು ಇನ್ನೂ ಕರ್ಮೀನ್ ಸೇರಿಸಿಲ್ಲ. ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿನ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಕರ್ಮೀನ ಸೇರಿಸ್ಕೊಳ್ಳೋಣ. ಯಾರಿಗೆಲ್ಲ ಕರ್ಮೀನ್ ಇಷ್ಟ ಇಲ್ಲ ಅಂತ ಅಂದರೆ ನೀವೇನು ಮಾಡಿ, ಮನೆಯಲ್ಲಿ ಒಬ್ಬರು ತಿನ್ನೋರು ಇರ್ತಾರೆ ಅಥವಾ ತಿನ್ನದೇ ಇರೋರು ಇರ್ತಾರೆ. ಆವಾಗ ನೀವೇನು ಮಾಡಿ, ಈ ಸಾಂಬಾರನ್ನ ನೀವೇನು ಮಾಡ್ಕೊಂಡಿದ್ದೀರಾ ಇದನ್ನು ಕರ್ಮೀನ್ ಹಾಕೋಕ್ಕಿಂತ ಮುಂಚೆ ಆ ಸಾಂಬಾರನ್ನ ಸಪ್ರೇಟಾಗಿ ಇಟ್ಕೊಳ್ಳಿ. ಉಳಿದಿದ್ದು ಅರ್ಧ ಸಾಂಬಾರಿಗೆ ನೀವು ಕರ್ಮೀನ್ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಇದು ಕೂಡ ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಕರ್ಮೀನ್ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸುಮಾರು ಒಂದು 2-3 ನಿಮಿಷ ಬಿಟ್ಟರೆ ಸಾಕು ಸ್ನೇಹಿತರೆ. ಹೆಚ್ಚೊತ್ತೇನು ಬೇಡ, ಯಾಕಂದರೆ ಒಣ ಮೀನು ಆಲ್ರೆಡಿ ಅದು ನಾವು ಫ್ರೈ ಮಾಡಿರ್ತೀವಲ್ವ, ಸೊ ಹೆಚ್ಚೊತ್ತು ಟೈಮ್ ತೊಗೊಳ್ಳೋದಿಲ್ಲ, ಜಾಸ್ತಿ ಹೊತ್ತು ಕುದಿಸೋವಂಥ ಅವಶ್ಯಕತೆಯೂ ಇರೋದಿಲ್ಲ. ಇವಾಗ ನೋಡಿ, ಒಂದು 2-3 ನಿಮಿಷ ಆಗಿದೆ. ನಿಮಗೆ ಇವಾಗ ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ಮಾಡಿರೋ ಅಂತಹ ರೀತಿನಲ್ಲಿ ಮಾಡಿ ನೋಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಅಂದ್ಬಿಟ್ಟು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ನ ಮಾಡಿ. ಧನ್ಯವಾದ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ.